ಹೊಡಿಸಾತು. ನೀರು ಹೊಡಿಬೇಕು. ನೀರು ಹೊಡೆದ ಬೆಂಕಿ ಹಚ್ಚಲ ಏನು ತಲೆ ಫಸ್ಟು ಬೆಂಕಿ ಹಚ್ಬಿಡೋಣ, ಆಮೇಲೆ ಅದಕ್ಕಂದ್ರೆ ನೀರು ಹೊಡೆದಿರತ್ತೆ. ಇಲ್ಲ ಅಂದ್ರೆ ಚಲೋನ ಆಗಂಗಿಲ್ಲ. ಕಡ್ಡಿ ತೊಗೊಂಡು ಬರಲಿಲ್ಲ ಅನಿಸ್ತದೆ. ನಾನು ಒಳಗೂ ಕಡ್ಡಿ ತೊಗೊಂಬರಂತೇಳಿ ಹಂಗೆ ಹತ್ಕೊಂತ ಅಷ್ಟು ಎಲೆ ಭಾಳ ಎಲೆ ಸುರಿತೈತಪ್ಪ. ಈಗಂತರೂ ಸಾಕಾಗೋಕೈತಿ. ಎಲ್ಲ ತೆಗೆದು ಇನ್ನೂ ಒಳಗೆ ಕೆಲಸ ಬೇಕಾದಷ್ಟು ಐತೆ. ಇದು ಸ್ವಲ್ಪ ಉರಿ ಎಲ್ಲ ಇದಾಗಲಿ, ಎಲ್ಲ ಉರಿದೋತು ಅಂದರೆ ಆಮೇಲೆ ಬೇಕಂದ್ರೆ ನೀರು ಹೊಡೆದು ರಂಗೋಲಿ ಹಾಕಕ್ಕೆ ಬರುತ್ತೆ. ಇನ್ನು ಎಡ್ಲೆ ಒಲೆಯಾಗ ನೀರಾದರೂ ಇರಲಿಲ್ಲ, ನಾನು ಹಂಗೆ ಬಂದುಬಿಟ್ಟೆ. ಎಡ್ಲೆ ಒಲೆಗೆ ನೀರು ಇಟ್ಟು ಬರೋಣ ಫಸ್ಟ್ ಹೋಗಿ. ತಡೆ ಇದನ್ನೆಲ್ಲ ಮುಗಿಸ್ಕೊಂಡು ಹೋದ್ರೆ ಚಲೋ ಆಕತ್ತೆ ಹಂಗಾರೆ. ಎಲೆ ಎಲ್ಲ ಸುಟ್ಟು ಪುಡಿ ಬೂದಿಯಾದಂಗೆ ಆತು ನೋಡು. ಕಸ ಹೊಡೆದ್ನಿ, ನೀರಾದರೂ ಹಾಕೋಣೀಗ. ಸಾಕು ಇಷ್ಟ. ಅಲ್ಲ ಹೂ ಯಾರು ಬಂದು ಹರ್ಕೊಂಡು ಹೋಗಿದ್ದಾರೋ ಅನ್ನಂಗಾಗೈತಿ. ಸಂಜೆ ಮುಂದೆ ನೋಡಿದ್ರೆ ಗಿಡ ತುಂಬ ಮೊಗ್ಗುಗಳು ಹಂಗೆ ತುಂಬಿಕೊಂಡಿರ್ತಾವೆ. ಅವನೇನು ಹರಿದಿಡೋದು, ಗಿಡದಾಗ ಹೂವು ಆದರೆ ಚಲೋ ಅವು, ಏನು ಮಗ್ಗ ಹರಿದಿಡೋದು ಅಂತ ನಾನು ಸುಮ್ಮನಾಗಿರ್ತೀನಿ. ಬೆಳಗ್ಗೆ ಎದ್ದು ನೋಡಿದ್ಲೆ ಓಸ ಮಗ್ಗ ಖಾಲಿಯಾಗಿರ್ತಾವೆ. ಏನು ವಾಕ್ ಮಾಡ್ತಾವೆ ಹೆಂಗಸರು, ಏನು ಮಂದಿ ಮನೆ ಗಿಡದಾಗಿನ ಹೂವು ಹರ್ಕೊಂಡು ಹೋಗಾರ ಗೊತ್ತಲ್ಲ. ಏನು ಹಿವಾಯಿಸ ಬಿಟ್ಟಾರ ನೋಡು. ಎಲ್ಲರ ಮನೆಗೂ ದೇವರೇ ಇರೋದು, ಕೇಳಿ ಇಸ್ಕೊಂಡು ಹೋಗೋದು ಒಂದಿದೆ ಇರ್ತೈತಿ. ಅದನ್ನು ಬಿಟ್ಟು ಗಿಡದಾಗಿನ ಹೂವು ಹರ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ನೀವು ಈ ಸರ್ ಹರ್ಕೊಂಡು ಹೋಗೋಣ. ಇವನು ಬಿಟ್ವಿ ಅಂದ್ರೆ ಏನು ಬೇಕು ಯಾರು ಬಂದು ಹರ್ಕೊಂಡು ಹೋಗೋಣ ಅಷ್ಟೇ. ಇಲ್ಲಕ್ಕ ಏನಿಲ್ಲಕ್ಕ, ಯಾರೇ ಏನು ಇತ್ಲದ ಬಂದುಬಿಟ್ಟಿರಿ ಹೂವು ಹರ್ಕೊಂಡು ಬಂದೇನ? ಹ್ಞೂ ನೋಡ ಸಾಕಂದ ಹೂವು ಇದ್ವ ನಿನ್ನ ಮಗ್ಗ ಬೆಳಗ್ಗೆ ಹಾಕಿದ್ರೆ ಆತಂತಂದು ಬಿಟ್ಟಿದ್ನಿ. ಒಂದೊಂದು ಇಲ್ಲ ನೋಡ, ತೀರಾ ಒಂದು 5-6 ಬಿಟ್ಟಾರ ನೋಡು ಆಟ. ಯವ್ವ ಇದು ಆಯ್ಕಿದು ಯಾವುದದು ಪಿಟ್ಟಿಂಗ್ ಪ್ರಮೇಲವೇನ ಪಿಟ್ಟಿಂಗ್ ಪ್ರಮೇಲವ ಏನೋ ಅಂತಾರಲ್ಲ, ಹಾಕಿದೆ ಪಿಟ್ಟಿಂಗ್ ರಾಣಿ. ಆಕಿ ಕೆಲಸ ಬರೀ ಏನಿಲ್ಲ, ಬೆಳಗ್ಗೆ ಎದ್ದು ಮಂದಿದ್ರಿಗೆ ವಾಕ್ ಅಂತಾಳಾಟ. ಮಂದಿ ಮನೆ ಗಿಡದಾಗಿನ ಹೂವು, ಏನಾರ ಪತ್ರಿಗಳು ಇಂಥ ಹೊರ್ಯಾಕೆ ಮಂದಿ ಮನೆ ಬಂದಿರ್ತಾಳೆ ನೋಡುವ ಗಿಡಕ್ಕೆ. ನನಗೊಂದು ಹೂ ಕೂಡ ಇವ ಅಲ್ಲಲ್ಲಿ ಗಿರ್ಜಕ್ಕ ನೋಡಿಲ್ಲಿ ಇರೋದ 5-6 ಹೂ ಅದಾವು. ನಾನು ಏನು ಮುಡಿಸ್ಲಿ ಅನ್ಕಂಡು ಮತ್ತು ಕೇಳಿವ ಎಲ್ಲರೂ ದೇವ್ರಿಗೆ ಮುಡಿಸೋದು. ತಡಿ ಹರಿತೇನೆ. ಒಂದು 7-8 ಹೂ ಅದ ನೋಡ ಆಚೆ ತಗೊಳವ. ನನಗೋಸು ನಿನಗೋಸು ಮತ್ತು ಏನು ಎಲ್ಲರೂ ದೇವ್ರಿಗೆ ಎಲ್ಲ ಮುಡಿಸೋದು ತೊಗೊಂಡೋಗು ನೀನು. ಚಲೋ ಆಗ್ಬಿಡಿ ಇವ. ಅಂದ್ರೆ ನಾಳೆ ಲಕ್ಷ್ಮೀ ಪೂಜೆ ಅಲ್ಲ, ಶುಕ್ರವಾರ. ಲಕ್ಷ್ಮೀ ದೇವರಿಗೆ ಭಾಳ ಪ್ರಿಯವಾದ ಹೂವು, ಹಾಗಾಗಿ ಕೆಂಪು ಲಕ್ಷ್ಮೀ ತಲೆ ಮೇಲೆ ಏರಿಸಿದ್ರೆ ಭಾಳ ಚಲೋ ಅಂತ ಹಾಗಾಗಿ ನಾನು ಕೇಳಿದ್ನಿ ಬಿಡ. ಹಂಗಾಗಿ ನಾನು ಮತ್ತೆ ದಾಸವಾಳದ ಗಿಡ ಹಾಕ್ಯಂಡ್ರದು ಲಕ್ಷ್ಮೀ ಪ್ರಿಯಾದ ಹೂವು ಅಂತಂದು. ಲಕ್ಷ್ಮೀ ದೇವಿಗೆ ಬಿಟ್ಟು ಬರೀ ಮಂದಿ ಹೆಂಗಸರು ತಗೊಂಡು ಹೋಗಾರ. ಎಲ್ಲರೂ ದೇವರಿಗೆ ಮುಡ್ಸೋದು ಕೇಳಿ ನಿನ್ನಂಗೆ ಇಸ್ಕೊಂಡು ಹೋದ್ರೆ ಒಂದಿಟ್ಟು ಇದು ಇರ್ತೈತಿ. ಸರಿ ತಗೋ ನಿಲ್ಲಕ್ಕ, ನಾನು ಹೋಗ್ತೀನಿ. ಮನ್ಯಾಗ ಹಾಲು ಕಾಯ್ಕಿಟ್ಟಿದ್ನಿ, ಹಂಗೆ ಬನ್ನಿ. ಸರಿ ತಗೊಳ್ಳ ಹೋಗು. ನಾ ಇವತ್ತು ಸಂಜೆ ಒಂದು ಸುಮ್ಮ ಮಗ್ಗ ಹರಿದಿಡ್ತಾನೆ. ನಾಳೆ ಮತ್ತೆ ಶುಕ್ರವಾರ ಐತಿ. ಮತ್ತು ನಾಳೆ ಬೆಳಗ್ಗೆಗೆ ಅನ್ನತ್ಲಿ ಒಂದು ಹೂ ಬಿಡಂಗಿಲ್ಲ ಯಾರು. ಸಂಜೆ ಮುಂದೆ ಮಗ್ಗ ಹರಿದಿಟ್ನಿ ಅಂದ್ರೆ ಬೆಳಗ್ಗೆಗೆ ಪೂಜೆಗೆ ಅದಕ್ಕೂ ಚಲೋ ಆಕವು. ಜ್ಯೋತಿ ಏನು ಮಾಡಾಯ್ತಿ? ರೀ ಅತ್ತೆ ಇಲ್ರಿ ಅನ್ನಕ್ಕೆ ಇಟ್ಟಿದ್ನಿ ರೀ, ಹುಡ್ರಿಗೆ ಡಬ್ಬಿ ಕಟ್ಬೇಕಲ್ರಿ, ಹಾಗಾಗಿ ಅನ್ನಕ್ಕೆ ಇಟ್ಟಿದ್ನಿ. ಹೂ ಹರ್ಕೊಂಬಂದ್ರೇನು ರೀ? ಹೂವು ಹರ್ಕೊಂಬನ್ನಿ. ಆದ್ರೆ ಎಸೋಕೊಂದು ಹೂ ಹರ್ಕೊಂಡು ಹೋಗ್ಯಾರ, ಯಾರು ಹರ್ಕೊಂಡು ಹೋಗ್ಯಾರ ಏನೋ ಅನ್ಕೊಂಡು ಮತ್ತು ಸಿಕ್ಕವ ಹರ್ಕೊಂಬನ್ನಿ. ಹೋಗ್ಲಿ ಬಿಟ್ರಿ ಅತ್ತೆ, ಎಲ್ಲರೂ ದೇವ್ರಿಗೆ ಅಲ್ರಿ ಮುಡ್ಸೋದು, ಅವರು ತಿಳ್ಕೊಬೇಕ್ರಿ, ಕೇಳಿ ಇಸ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ಮತ್ತು ಬೈದ್ನಿ ನಾನು. ಈಕಿ ಬಂದ್ಲು, ಗಿರ್ಜಕ್ಕನ ಬಂದಿದ್ಲು, ಆಕಿಗೆ ಒಂದು 4 ಹೂ ಕೊಟ್ನಿ. ಹೌದ್ರಿ ಅತ್ತೆ, ಹಂಗೆ ಗಿರ್ಜಕ್ಕೆ ನಂಗೆ ಇಸ್ಕೊಂಡು ಹೋದ್ರೆ ಮುಗಿದೋತ್ರಿ. ಇವರು ಹಂಗೆ ಮಾಡಂಗಿಲ್ಲ ರೀ, ಹರ್ಕೊಂಡು ಹೋಗ್ಬಿಡ್ತಾರೆ ಹೂ. ಅತ್ತೆ ಅವನ್ನ ದೇವ್ರ ಮನೇಲಿ ಇಟ್ಬಿಡ್ರಿ ಅತ್ತೆ. ಆಯ್ತು ತಗೋ ಜ್ಯೋತಿ, ದೇವ್ರ ಮನೇಲಿಟ್ಟು ನಾನು ಜಳಕ ಮಾಡಿ ದೇವ್ರ ಪೂಜೆನಾದರೂ ಮಾಡ್ತೇನೆ. ರೀ ಅತ್ತೆ. ಆಯ್ತು, ಜಳಕನೂ ಆಯಿತು. ಭಾಳ ಬಿಸಿಲಪ್ಪ ಈಗಂದ್ರೂ. ಶಿವನೇ ಪರಮಾತ್ಮ ಕಾಪಾಡಪ್ಪ. ದೇವರಿಗೆಲ್ಲ ಹೂ ಮುಡಿಸಿದ್ದಾತು. ಇವತ್ತು ರಾಘವೇಂದ್ರ ಸ್ವಾಮಿ ವಾರ, ಹಾಗಾಗಿ ಗುಲಾಬಿ ಹೂವು ಅವನು ಇತ್ತು ರಾಘವೇಂದ್ರ ಸ್ವಾಮಿಗೆ. ತಿಟ್ಬಿಡಂತಾರೆ ಫಸ್ಟ್, ಇಲ್ಲಾಂದ್ರೆ ನಿಂದ್ರಕ್ಕೆ ಸರಿ ಆಗಂಗಿಲ್ಲ. ಇಲ್ಲೇ ಇರಲಿದೆ. ಪೂಜಾಯ ರಾಘವೇಂದ್ರಾಯ ಸತ್ಯದ ನರತಾಯ ಚ ಭಜತಾಂ ಕವಿಪರೋಕ್ಷಾಯ ನಮತಾಂ ಕಾಮಧೇನವೇ ನಮಃ. ಗೌರಿ ಇಲ್ಲಿ ಬಂದಿರ? ನಿಮ್ಮ ಮನೆ ಹತ್ರ ನಾನು ಜಳಕ ಮಾಡಿಸಿದ್ರ ಇಲ್ಲಿ ಬಂದಿರ ನೀವು? ಬರ್ರಿ ಮನೆ ನಡ್ರಿ. ಇನ್ನು ಮತ್ತೆ ತಿರುಗಿ ನೋಡ್ತಿಲ್ಲ ಯಾಕೆ? ಬರಂಗಿಲ್ಲ ನಮ್ಮ ಮನೆಗೆ? ನಡ್ರಿ ಮನೆಗೆ ನಡ್ರವಾ ಇಬ್ರು. ಮಾಡಬಾರ್ದು, ಶಾಣೆ ನನ್ನ ಮಕ್ಕಳು. ನಡಿ ಗಂಗೆ ನಡಿ. ಮಾಡ್ದೇನ ಇಲ್ಲೇ ತಡಿ, ಬುಟ್ಟಿ ತಂದಾನೆ, ಹೆಂಗಿದ್ರು ಬುಟ್ಟಿಯಾಗ ಬೆಳೆದ್ಬಿಡ್ತಾನೆ. ನೀವು ನಡ್ರಿ ಮನೆಗೆ. ಎಲ್ಲಿ ಬೇಕಲ್ಲೇ ಮಾಡ್ತಾರಪ್ಪ ಗಂಗೆ ಗೌರಿ ಅಂತರು. ಇಲ್ಲೇ ಐತಿ ಬುಟ್ಟಿ, ಇಲ್ಲೇ ಹಾಕ್ತಾನೆ ತಡಿ. ಹೊತ್ಕೊಂಡು ಹೋಗಿ ಬೇಕಾ ತಿಪ್ಪ್ಯಾಗ ಚೆಲ್ಲಕ್ಕೆ ಬರ್ತೈತಿ. ಇಲ್ಲೇ ಇಂಥ ಹೋಗಿ ತಿಪ್ಪ್ಯಾಗಾರ ಚೆಲ್ಬೇಕಿದ್ದಂತ ಹೋಯ್ದು ಸುಮ್ಮನೆ ಮತ್ತು ಬೈತಾರ ಮಂದಿ ಮನೆ ಮುಂದೆ. ನೋಡು ಪಾಕ್ಳ ಬಿಸಿಗೆ ಬಂದಿರ್ತಾವೆ, ಇಲ್ಲೇ ಬಿಟ್ಟು ಹೋಗಿರ್ತಾರ ಅಂತಂದು. ಅಯ್ಯೋ ನೆನಪೇ ಇಲ್ಲ ನೋಡು, ನಾನು ಕಟ್ಟಿಗೆ ಹೊಣೆ ಹಾಕತ್ತ ನಿನ್ನೆ. ಯಾಕೆ ಒಳಗ ಹಸಿ ಇದು ಒಲಿನೂ ಹೊತ್ತಂಗಿಲ್ಲ ನೆಟ್ಟಗೆ. ನನ್ನ ಲಕ್ಷಣ ಆಗಿಲ್ಲ ನೋಡ್ತಾಡಿ. ಕಟ್ಟಿಗೆ ಇಲ್ಲೇ ಬಿಸಿ ಭಾಳ ಚಲೋ ಬಿದ್ದೈತಿ, ಕಟ್ಟಿಗೆ ತಂದ್ರೆ ಹೊಣೆ ಹಾಕ್ತಾನೆ.
ಜ್ಯೋತಿ ಇಲ್ಲದೇನೋ ನಮ್ಮ ಮನೆಯಾಗೆಲ್ಲ ಹುಡುಕಿದ್ನಿ ನಿನ್ನ ಎಲ್ಲೂ ಕಾಣಲಿಲ್ಲಲ್ಲ, ಎಲ್ಲ ಹೋಗೋಣ ಅನ್ಕೊಂಡು. ಯಾಕೆ ಗಂಗೆ ಕೌರಿ ಯಾಕೆ ಬಿಚ್ಕೊಂಡಿದ್ರೆ ಹೆಂಗೆ? ಇಲ್ರಿ ಅತ್ತೆ, ನಾನು ಜಳಕ ಮಾಡಿಸಿದ್ರಾತ ಅಂತಂದು ಬಿಟ್ಟು ನಿಲ್ಸೇನ್ರಿ, ಹಂಗೆ ಕೊಡು ಬಂದಾರ ನೋಡ್ರಿ. ಇತ್ಲಾಗ ಅವ್ರನ್ನ ಮನೆ ಹತ್ರ ಹೊಡ್ಸಿದ್ನಿ, ಅದ್ರಾಗ ಗಂಗೆ ಸಗಣಿ ಹಾಕಿದ್ಲ ರೀ, ಹಾಗಾಗಿ ಬುಟ್ಟಿ ತೊಗೊಂಬಂದಿದ್ನಿ ತುಂಬ್ಕೊಂಡು. ಇಲ್ಲೇ ಇದ್ರಾಗ ತಿಪ್ಪಾಗ ಹೋಗಿ ಚೆಲ್ಲಿ ಬಂದ್ರಾತ ಅಂತಂದು. ಹತ್ತಿರ ನಂಗೆ ನೆನಪಿಲ್ಲ ನೋಡ್ರಿ, ನಿನ್ನೆ ಇವು ಇದ್ವಲ್ರಿ ಕಟ್ಟಿಗೆ, ಯಾಕೆ ಹೊಲಿನ ನೆಟ್ಟು ಗೊತ್ತಂಗ ಇಲ್ರಿ, ಕಟ್ಟಿಗೆ ಸೀರ್ಬೇಕ್ರಿ ಅವು, ಒಂದಿಟ್ಟು ಬಿಸಿಲಿಗೆ ಹಾಕ್ಬೇಕ್ರಿ. ಹಾಕ್ತೀರೇನ್ರಿ? ಇದು ನೋಡಿ ಚೆಲ್ಲಿ ಬಂದ್ಬಿಡ್ತಾನೆ. ಹೌದೇನೋ? ಸರಿ ತಗೋ ಆಯ್ತು. ತೀರಾ ಹಿಂದಕ್ಕೆ ಹೋಗ್ಬೇಡವ, ಹುಳ ಹುಟ್ಟಿ ಇರ್ತಾವ, ಹಂಗೆ ತುದಿಗೆ ಹಾಕಿ ಬಂದ್ಬಿಡ ಜ್ಯೋತಿ. ಹಾರಿಯತ್ತೆ. ಅಯ್ಯೋ ಶಿವನ, ಇವನ್ನ ಹೊತ್ಕೊಂಬಂದು ಇಲ್ಲ ಅಷ್ಟರಲ್ಲಿ ದಮ್ಮತ್ತೆ ಹೋಯ್ತು. ಆದರೂ ಈಗ ಭಾಳ ಬಿಸಿಲಪ್ಪ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ. ಯಾಕೋ ವಿಡಿಯೋಸು ಭಾಳ ವ್ಯೂಸೇ ಬರ್ತಾ ಇಲ್ಲ, ಯಾಕಂತಲೇ ಗೊತ್ತಾಗ್ತಾ ಇಲ್ಲ. ಯಾವ ಥರ ವೀಡಿಯೋಸ್ ಮಾಡಿದರೂ ವ್ಯೂಸೇ ಇಲ್ಲ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕತ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.